ಹಾಗೂ ಪ್ರಗತಿಪರ ರೈತರೇ, ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಉಚಿತ ಅಂತ ಹೇಳಿ ಏನು ಮಾಡ್ಲಾಗ್ತಾರ. ಇದರಿಂದಾಗಿ ರೈತರಿಗೆ ಬಹುತೇಕ ನಾವೆಲ್ಲ ನೋಡಿರ್ಬೋದು, ಯಾವುದೇ ಇಲಾಖೆಯಲ್ಲಿ ಹೋದರೂ ಕೂಡ ಯಾವ ಯೋಜನೆಗಳನ್ನು ಕೂಡ ಇವತ್ತಿನ ದಿನ ಮುಂದುವರ್ಸಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿಯಾಗಿ ಇಲಾಖೆಯಲ್ಲಿ ಬಹುತೇಕ 60-70% ಹುದ್ದೆಗಳು ಖಾಲಿ ಇದಾವೆ. ದಿನ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ಮಳೆ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಹೊಲಕ್ಕೆ ಹೋಗಿ ಸರ್ವೆ ಮಾಡ್ಬೇಕಪ್ಪ ಅಂತಂದ್ರೆ ಜಂಟಿ ಸಮೀಕ್ಷೆ ನೇಮಕದೊಳಗ ಇವ್ರೇನು ಟೀಮ್ ಮಾಡಿದ್ರು ಅದರಲ್ಲಿ ಕೂಡ ಸಾಕಷ್ಟು ಗೋಲ್ಮಾಲ ಇದೆ. ಯಾಕಂತಂದ್ರೆ ಒಬ್ಬ ಕೃಷಿ ಅಧಿಕಾರಿ ಸಂಬಂಧಪಟ್ಟಾಗ ಸುಮಾರು ಒಂದು 16-20 ಸಾವಿರ ಮನವಿಗಳು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಹೋಗ್ಬೇಕು, ಒಬ್ಬ ಮನುಷ್ಯ ಹೆಂಗೆ ಹೋಗಕ್ಕೆ ಸಾಧ್ಯ? ಈ ರೀತಿ ಹಲವಾರು ಸಮಸ್ಯೆಗಳದ. ಅದನ್ನು ನಾವೆಲ್ಲರೂ ಕೂಡ ಇವತ್ತಿನ ದಿನ ಅಭ್ಯಾಸ ಮಾಡ್ಬೇಕಾಗಿದೆ. ಕೇವಲ ರೈತರು ಅಂದ್ರೆ ಬರೀ ಮುನ್ನೋಡಿ ಹೊಲಕ್ಕೆ ಹೋಗೋದು ಮನೆಗೆ ಬರೋದಂತಲ್ಲ. ಹೆಂಗ ಒಬ್ಬ ಪತ್ರಕರ್ತ ಇರ್ಬೋದು, ಒಬ್ಬ ವಿದ್ಯಾರ್ಥಿ ಇರ್ಬೋದು, ಒಬ್ಬ ಸಾಹಿತಿ ಇರ್ಬೋದು, ಎಲ್ಲರೂ ಕೂಡ ಹೆಂಗ ನಿರಂತರ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲರೂ ಹೆಂಗೆ ಅಭ್ಯಾಸ ಮಾಡ್ತೀವಲ್ಲ ಆ ರೀತಿ ನಾವು ಕೂಡ ಅಭ್ಯಾಸ ಮಾಡಬೇಕು. ಎಲ್ಲ ರೈತರು ಶಾಲೆ ಕಲೀಲಿ ಬಿಡ್ಲಿ, ಅದು ಇಂಪಾರ್ಟೆಂಟ್ ಇಲ್ಲ. ಅಂದ್ರೆ ಅಕ್ಷರ ಪೆನ್ನ ಹಾಳಿಕೊಂಡು ಬರ್ದಂಗ ಅಂತಲ್ಲ. ಒಟ್ಟಾರೆಯಾಗಿ ಈ ಕೃಷಿ ಚಟುವಟಿಕೆ ಒಳಗೆ ಏನೇನು ನಡೆದದ, ನಮ್ಮನ್ನು ಯಾವ ರೀತಿ ರೈತರನ್ನ ಮೂಲಿಗುಂಪು ಮಾಡಕತ್ತಾರ ಅಂತ ಕೂಡ ನಾವೆಲ್ಲರೂ ಕೂಡ ತಿಳುವಳಿಕೆ ಮಾಡಬೇಕು. ತಿಳುವಳಿಕೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಊರಾಗ ಕುಂತ್ರ ಅಥವಾ ಮನೆಯಾಗ ಕುಂತ್ರ ಆಗಲ್ಲ. ಸಂಘ ಜೀವಿ ಆಗ್ಬೇಕಪ್ಪ ಅಂತಂದ್ರೆ ಯಾವುದೋ ಒಂದು ಸಂಘಟನೆದಾಗಿರ್ಲಿ, ಅಲ್ಲಿ ಪ್ರಮುಖವಾಗಿ ನಮ್ಮದೇ ಆದಂಥ ಸಂಘಟನೆ ಅಂದ್ರೆ ರೈತ ಸಂಘ. ನೀವು ಪಕ್ಷ ಯಾವ್ದಾರು ಮಾಡಿ ರೇಷನ್ ಬಂದಂಥ ಸಂದರ್ಭ ನಿಮಗೆ ಬಿಟ್ಟಿದ್ದು. ಈಗ ಎಲ್ಲರೂ ಕೂತ್ಕೊಂಡು ರೈತರಿಗೆ ಯಾವ ರೀತಿ ಮೋಸ ಮಾಡಕತ್ತಾರ ಅಂತೇಳಿ 2-3 ಉದಾಹರಣೆಗಳನ್ನ ಹೇಳ್ತೀನಿ. ಆ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಚಳಿಗಾಲದ ಅಧಿವೇಶನ ನಾಳೆ ಬರ್ತಕ್ಕಂಥ 8ರಿಂದ 19ನೇ ತಾರೀಕಿನೊಳಗೆ ಬೆಳಗಾವಿಯಲ್ಲಿ ನಡೀಲಿಕ್ಕೆ. ಆ ಒಂದು ಹೋರಾಟದಲ್ಲಿ ಸುಮಾರು ಒಂದು 10 ಲಕ್ಷ ಜನ ನಾವು ಸೇರುವ ನಿರೀಕ್ಷೆ ಐತಿ. 5 ಲಕ್ಷ ಅಂತೂ 100% ಸೇರ್ತಾರೆ. ಅಷ್ಟು ನಾವು ಗ್ಯಾರಂಟಿ ನಮ್ಗೆ ಐತಿ. ಯಾಕಂದ್ರೆ ದಿನ ಗುರ್ಲಾಪುರದಲ್ಲಿ ಏನು ಕಬ್ಬಿನ ಹೋರಾಟ ಇತ್ತು, ಪ್ರತಿದಿನ 1 ಲಕ್ಷ ಜನ ಬಂದಾರ. 1 ಲಕ್ಷ ಜನ ಅಂದ್ರೆ 10 ದಿನ 10 ಲಕ್ಷ ಜನ ರೈತರಾಯ್ತು. ಅದ್ರಲ್ಲಿ ನಾವು 5 ಲಕ್ಷ ಹಿಡಿದು ಅರ್ಧನೇ ಹಿಡಿದೆವು. ಅಷ್ಟು ಜನ ಬಂದು ಆ ಹೋರಾಟದಲ್ಲಿ ನಾವು ಕುಂತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿ ಇರ್ಬೋದು, ಸಂಬಂಧಿಸಿದ ಎಲ್ಲ ಮಿನಿಸ್ಟರ್ಗಳು ಬಂದು ನಮ್ಮನ್ನು ಕುಂದಿರ್ತಾರೆ. ಕಳೆದ ವರ್ಷ ಈ ಭಾಗದಿಂದ ಬಂದಿದ್ರು, ಜಂಬಿಗಿ, ಆಯರಿ, ಅಂಕಲಿಗಿ ಎಲ್ಲ ಗ್ರಾಮದಿಂದ ಕೂಡ ಚಳಿಗಾಲ ಅಧಿವೇಶನಕ್ಕೆ ಹೋಗಿದ್ದೆವು. ಇದರಲ್ಲಿ ಬಹಳ ಜನ ಬಂದಿದ್ರು. ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 25-30 ಸಾವಿರ ಜನ ಸೇರ್ಕೊಂಡು ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಮಾಡಿದೆವು ಕೂಡ. ಮತ್ತು ಅದರಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳಾಗೂ ಉಳಿದ ಎಲ್ಲ ಬೇಡಿಕೆಗಳು ಆಗಿಲ್ಲ. ಅದ್ರಾಗ ಪ್ರಮುಖವಾಗಿ ನಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ವಿದ್ಯುತ್ ಸಮಸ್ಯೆ ನಮ್ಗೆ ಭಾಳ ಕಾಣಬೇಕು. ವಿಜಯಪುರ ಜಿಲ್ಲೆ ಒಳಗೆ ಹೆಂಗಾಗಿದೆ ಅಂತಂದ್ರೆ ನಮ್ಗೆ ಯಾವ ಎತ್ತುಗಳಾದಂಥದ್ದು ಕೂಸುಗಳಾಗಿವು. ನಾವು ಎಲ್ಲ ಜನಪ್ರತಿನಿಧಿಗಳು ಹೆಂಗಾಗ್ಯಾರ ಅಂತಂದ್ರೆ, ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡಂಗಿಲ್ಲ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲಾ ಪಕ್ಷದವ್ರು ಹೆಂಗಾಗ್ಯಾರ ಅಂತಂದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಮ ಜಾತಿಯಾದೀನಿ, ನಾನು ನಿಮ್ಮ ಪಕ್ಷದವಾದೀನಿ ಅಂತೇಳಿ ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ ಹೊರತು ಉಳ್ಕಾದ ದಿನ ಬರಂಗಿಲ್ಲ. ಇಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಬರ್ತಾವೆ.